ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಅಳಂದ ಫೈಲ್ಸ್ ಬಗ್ಗೆ ರಾಹುಲ್ ಗಾಂಧಿ ಮಾಡಿದ್ರು. ಈಗ ಸಿಐಡಿ ತನಿಖೆಯಿಂದ ಒಂದೊಂದು ಬಹಿರಂಗ ಆಗ್ತದೆ. ನೋಡಿ, ಬಿಜೆಪಿ ಅವರಿಂದ ಮತ ಕಳ್ತನ ನಡೀತಾ ಇದೆ ಅಂತ ನಾವು ಹಲವಾರು ತಿಂಗಳಿಂದ ಹೇಳ್ತಾ ಇದ್ದೀವಿ. ಈಗ ಕೆಲವು ಮಾಹಿತಿ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಬರ್ತಾ ಇವೆ. ಪ್ರತಿಯೊಂದು ಓಟಿಗೂ ಕೂಡ 80 ರೂಪಾಯಿಯನ್ನ ನೀಡಿ ವೋಟರ್ ಲಿಸ್ಟ್ ಇಂದ ತೆಗಿತಾ ಇದ್ರಂತ, ಮತದಾರರ ಪಟ್ಟಿಯಿಂದ ತೆಗಿತಾ ಇದ್ರು. ರಾಹುಲ್ ಗಾಂಧಿ ಅವ್ರು ಹೇಳಿದಾಗ ಬಹಳಷ್ಟು ಜನ ಟೀಕೆ ಮಾಡಿದ್ರು. ಈಗ ಒಂದೊಂದಾಗಿ ವಿತ್ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ಬರ್ತಾ ಇದೆ. ಈಗ ಇನ್ನ SIT ಅವರ ತನಿಖೆ ಮುಗ್ದಿಲ್ಲ. ನನ್ನ ಮಾಹಿತಿ ಪ್ರಕಾರ ಇನ್ನ ಒಂದು 10 ದಿನ 2 ವಾರ ಆಗ್ಬಹುದು. ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ. ಏನೇ ಇದ್ರೂ ಕೂಡ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಪ್ರಶ್ನೆಯನ್ನ ನಾವು ಕೇಳ್ತೀವಿ. ಬಿಜೆಪಿ ಅವರಿಗೆ ಪ್ರಶ್ನೆ ನಾವು ಕೇಳ್ತೀವಿ. ಪ್ರಜಾಪ್ರಭುತ್ವವನ್ನ ಇವರು ಮಾರಾಟಕ್ಕಿಟ್ಟಿದ್ದಾರೆ. ಇವರು ಹಲವಾರು ರಾಜ್ಯಗಳಲ್ಲಿ ಏನಿದು ಮತ ಕಳ್ಳತನದಿಂದ ಇವರು ಆರ್ಸ್ ಬಂದಿರೋದಂತ ನಾವು ದಾಖಲೆ ಸಮೇತ ನಾವು ಜನರ ಮುಂದೆ ಇಡ್ತೀವಿ. ನೋಡಿ, ಅಲ್ಲಿ ಏನ್ ದಾಖಲೆಗಳು ಸಿಕ್ಕಿದೆ ಅಂತ ನನ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಅದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ. ತನಿಖೆ ಮುಗಿಲಿ. ಇನ್ನೇನು ಒಂದು 2-3 ವಾರ ಅಲ್ವಾ? ಇಷ್ಟು ವರ್ಷ ಕಾದಿದ್ದೀವಿ ಅಂತ. ಇದು ಪ್ರಶ್ನೆ ಇರೋದು ಆಳಂದದ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆ ಇದು. ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಶ್ನೆ ಮಾಡಿದಾಗ ನೀವು ಅಫಿಡವಿಟ್ ಕೊಡಿ ಅಂತ ಹೇಳ್ತಾರಲ್ಲಪ್ಪ, ಇದಕ್ಕೇನಂತಾರೆ? ಏನಂತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಇವತ್ತು ಒಂದು ಮತದಾರರ ಪಟ್ಟಿ ಶುದ್ಧವಾಗಿರ್ಬೇಕು ಅಂದ್ರೆ ಜವಾಬ್ದಾರಿ ಯಾರ್ದು? ಪಕ್ಷಗಳದ, ರಾಜಕೀಯ ಪಕ್ಷಗಳದ, ಅವ್ರದ. ಯಾವಾಗ ಬೇಕು ಅವ್ರು ಕಣ್ಣು ಮುಚ್ತಾರೆ, ಯಾವಾಗ ಬೇಕು ಅವ್ರು ಕಣ್ಣು ತೆರೀತಾರೆ ಅಂದ್ರೆ ಅದು ಅವ್ರ ಜವಾಬ್ದಾರಿ ಅಲ್ಲ. ಚುನಾವಣೆಗಳು ಕರೆಕ್ಟ್ ಆಗಿ ನಡೆಸಬೇಕು, ನಿಷ್ಪಕ್ಷಪಾತವಾಗಿ ನಡೆಸಬೇಕು, ಫ್ರೀ ಅಂಡ್ ಫೇರ್ ಆಗಿ ನಡೆಸಬೇಕು ಅನ್ನೋದು ಅವ್ರ ಜವಾಬ್ದಾರಿ. ಫ್ರೀ ಅಂಡ್ ಫೇರ್ ನಡೀತಿಲ್ಲ ಅಂದ್ಬಿಟ್ಟು ಈಗಾಗಲೇ ಆಳಂದಲ್ಲಿರ್ಬೋದು, ಮಹದೇವಪುರದಲ್ಲಿರ್ಬೋದು ನಾವು ಪ್ರೂವ್ ಮಾಡಿದೀವಿ. ಇನ್ನ ಹೆಚ್ಚು ಈಗ ಹರಿಯಾಣದಲ್ಲಿರ್ಬೋದು, ಮತ್ತೆ ಬಿಹಾರ್ನಲ್ಲಿ SIR ರಿವ್ಯೂನಲ್ಲಿ ಇರ್ಬೋದು. ಅದೆಲ್ಲಾನು ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ಕಡೆ ಫ್ರೀನೂ ಇಲ್ಲ, ಆ ಕಡೆ ಫೇರು ಇಲ್ಲ. ಒಂದು ಪಕ್ಷದ ಕಪಿಮುಷ್ಟಿನಲ್ಲಿದೆ ಅಂತ ನನಗನ್ಸುತ್ತೆ. ನೋಡಿ, ಯಾರದೇ ಪಾರ್ಟಿ ಇರ್ಬೋದು, ಯಾರೇ ಇರ್ಬೋದು, ಇವ್ರೆ ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ರು? ದುಡ್ಡು ಕೊಟ್ರೆ ಪ್ರಜಾಪ್ರಭುತ್ವವನ್ನೇ ಇವ್ರು ಖರೀದಿ ಮಾಡ್ತಾರ? ಇವರು ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್? ಏನ್ BR ಪಾಟೀಲ್ ಅವ್ರದ ರೆಸ್ಪಾನ್ಸಿಬಿಲಿಟಿ ಒಂದು ವೋಟರ್ ಲಿಸ್ಟ್ ಮೇಂಟೈನ್ ಮಾಡೋದು? ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್? ಉಲ್ಟಾ ನಮಗ್ ಪ್ರಶ್ನೆ ಮಾಡಿದ್ರೆ ಅದು ಏನು ಗುತ್ತೇದಾರ್ ಅವ್ರು ಇರ್ಬೋದು, ಅಶ್ವಾಕ್ ಇರ್ಬೋದು, ಬೇರೆ ಯಾರಾದ್ರೂ ಇರ್ಬೋದು, ನಮ್ಗೇನ್ ಸಂಬಂಧ ಅದಕ್ಕೆ? ನಾವು ಚುನಾವಣೆಗೆ ಹೋಗ್ಬೇಕಾದ್ರೆ ಕೆಲವು ಮಾನದಂಡಗಳಿದೆ. ಒಂದು ಹೆಲ್ತಿ ವೋಟರ್ ಲಿಸ್ಟ್ ಇಲ್ಲ ಅಂದ್ರೆ ಹೇಗೆ ಚುನಾವಣೆ ಮಾಡೋದು ನಾವು? ಯಾರು ಬೇಕಾದ್ರೂ ಬಂದು ನನ್ನ ಹೆಸರು ವೋಟರ್ ಲಿಸ್ಟ್ ಇಂದ ತೆಗಿತಾರೆ ಅಂದ್ರೆ ಅದು ಅಲೋ ಮಾಡ್ತಾರ ECI ಅವರು? ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಈ ಆಳಂದ ವಿಚಾರ, ಮಹದೇವಪುರ ವಿಚಾರ ಮತ್ತೆ ಚಿಲುಮೆ ಟ್ರಸ್ಟ್ ವಿಚಾರವನ್ನ ನಾವು ಲಾಜಿಕಲ್ ಎಂಡಿಗೆ ನಾವು ತಗೊಂಡು ಹೋಗ್ತೀವಿ. ಬರ್ಲಿ, ಆದೇಶ ಬರ್ಲಿ. ನಾವೇನ್ ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದ್ ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ
ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡ್ಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಕಾನೂನು ಯಾರಿಗೂ ಇಲ್ವಾ? ಸ್ವಲ್ಪ ದಯವಿಟ್ಟು ಆ 11 ಅಂಶಗಳಲ್ಲಿ ಅವ್ರು ಏನೇನ್ ಕೊಟ್ಟಿದ್ದಾರೆ ಕೋರ್ಟ್ ಅಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸ್ಬೇಕಂತ ಮನವಿ. ಹೊಸದೇನ್ರಿ ಇದು? ಬಿಜೆಪಿ ಅವ್ರಿಗೆ ಕೇಳ್ಬೇಕಲ್ಲ. ನನಗೆ ಬಿಜೆಪಿ ಅವ್ರು ನನ್ಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನ್ ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದ್ರೆ ಅವರೇ ತಾನೇ ಕುಮ್ಮಕ್ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದ್ರೂ ಒಬ್ರು ಬಿಜೆಪಿ ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದಾನೆ, ಒಬ್ಬ ಜನಪ್ರತಿನಿಧಿ ನಿಂದನೆ ಮಾಡಿದಾರೆ ಅಂದ್ಬಿಟ್ಟು ಒಬ್ರನ್ನ ಹೇಳಿದ್ರ ಸರ್? ಒಬ್ಬ ಬಿಜೆಪಿ ನಾಯಕನ ಹೇಳ್ದ ಇದು ನಮ್ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ ಅದ್ ಅಟ್ಲೀಸ್ಟ್ ಖಂಡಿಸಿದ್ರ? ಒಬ್ರನ್ನ ಖಂಡಿಸಿದ್ರ? ಅವರ ಬಿಜೆಪಿ ಅಭ್ಯರ್ಥಿ ಮಾತಾಡ್ತಾನೆ, ಅದು ಖಂಡಿಸಿದ್ರ? ಇವ್ರ ಎಂಕರೇಜ್ಮೆಂಟ್ ಇಂದಾನೆ ಇವತ್ತು ಇದೆಲ್ಲ ನಡೀತಾ ಇರೋದಂತ ತೋರ್ಸುತ್ತಲ್ವಾ? ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಇವತ್ತು ವೈಯಕ್ತಿಕ ನಿಂದನೆಗಳು ನಡೆದಿದೆ ಅಷ್ಟೇ. ನಾವು ಕೇಳಿರೋ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದಾರ ಯಾರನ್ನ? ಲೆಟ್ ದಮ್ ಆನ್ಸರ್ ವಾಟ್ ಕ್ವೆಶ್ಚನ್ಸ್ ಐ ಆಸ್ಕ್ಡ್ ಫಸ್ಟ್, ಅಷ್ಟು ಸಾಕು. ಖಂಡಿಸಿಲ್ಲ ಅಲ್ಲ ಸರ್, ನಾನು ಅದೇ ಹೇಳ್ತಾ ಇಲ್ವಾ? ಈ ತತ್ವ ಮಹಾತ್ಮ ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ, ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗ್ ಬಿಟ್ಟಿಲ್ಲ, MM ಕಲ್ಬುರ್ಗಿ ಅವ್ರಿಗೆ ಬಿಟ್ಟಿಲ್ಲ, ಪಾನೇಸರ್ ಅವ್ರಿಗೆ ಬಿಟ್ಟಿಲ್ಲ, ಗೌರಿ ಲಂಕೇಶ್ ಅವ್ರಿಗೆ ಬಿಟ್ಟಿಲ್ಲ. ನನಗ್ ಬಿಡ್ತಾರಾ? ಇಲ್ಲಿವರೆಗೂ ಒಬ್ರಾರ ಖಂಡಿಸಿದಾರ ಸರ್? ಯಾವನೋ ಸುಪ್ರೀಂ ಕೋರ್ಟ್ ಲಾಯರ್ ಇಶ್ಯೂ ಎಸಿತಾನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಅಂದ್ರೆ ಇವ್ರು ಏನಾದ್ರು ಮಾತಾಡಿದಾರ ಅದ್ರ ಬಗ್ಗೆ? ಯಾರೋ ಫಾಲ್ತು ಯಾರೋ ಒಬ್ಬ ಇಲ್ಲಿ ರೌಡಿ ಶೀಟರ್ಗಳಿಗೆ ನಾವು ಒಳಗ್ ಹಾಕಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಇಲ್ಲ ಇವರು ದೇಶಭಕ್ತರು, ರಾಷ್ಟ್ರಭಕ್ತರು, ಇವ್ರಿಗೆ ಯಾಕೆ ಒಳಗ್ ಹಾಕಿದೀರಾ ಅಂತ. ಇಲ್ಲಿ ಯಾರ್ಯಾರೋ ಓಡಾಡ್ತಾರಲ್ಲ ಗೋರಕ್ಷಕರು, ಧರ್ಮರಕ್ಷಣೆ ಹೆಸರಲ್ಲಿ ಕನಕ್ಪುರ ಆ ಕಡೆ ಈ ಕಡೆ ಎಲ್ಲ, ಅವ್ರಿಗೇನಾದ್ರು ಕಾನೂನಾತ್ಮಕವಾಗಿ ಆಕ್ಷನ್ ಆದ್ರೆ ಏನಾದ್ರು ಅವರಿಗೆ ಒಳಗಾಕಿದ್ರೆ ಇಂಥ ದೇಶಭಕ್ತರಿಗೆಲ್ಲ ಒಳಗಾಕ್ತಾರೆ ಅಂತ ಹೇಳ್ತಾರೆ. ಆದ್ರೆ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಏನಾದ್ರು ಹಲ್ಲೆ ಆದ್ರೆ ಏನು ಅನ್ನೋದಿಲ್ಲ. ಏನಕ್ಕೆ? ರಾಹುಲ್ ಗಾಂಧಿ ಅವ್ರು ಯಾವ ಪಕ್ಷ? ಖರ್ಗೆ ಅವ್ರು ಯಾರ ಪಕ್ಷ? ಸಿದ್ದರಾಮಯ್ಯನವ್ರು ಯಾರ ಪಕ್ಷ? ಸಂತೋಷ್ ಲಾಡ್ ಅವ್ರು ಯಾರ ಪಕ್ಷ? ದಿನೇಶ್ ಗುಂಡ್ರಾವ್ ಅವ್ರು ಯಾವ ಪಕ್ಷ? ಕೃಷ್ಣ ಬೈರೇಗೌಡರು ಯಾವ ಪಕ್ಷ? ನನ್ ಜೊತೆ ಇದಾರಲ್ಲ, ಇನ್ನೇನ್ ಬೇಕು? ಹೌದಪ್ಪ, ನನ್ ತದ್ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಬೇರೆ ಇದು. ಇವರೆಲ್ಲ ನಮ್ ಪಕ್ಷದವ್ರೆ ಅಲ್ವಾ? DCM ಅವರು ಹೇಳಿದಾರಲ್ಲ, ದ ಎಂಟೈರ್ ಪಾರ್ಟಿ ಐಡಿಯಾಲಜಿ ಕೇಡರ್ಸ್ ಆರ್ ವಿತ್ ಮೀ. ಇಲ್ಲಿಂದ ಆಗಿರೋದಷ್ಟೇ, ಅದು ಏನ್ ಬೇರೆದೆಲ್ಲೂ ಆಗಿಲ್ಲ. ಸ್ಟೇಜ್ ನಲ್ಲಿ ನಾನು ಭಾಷಣ ಇಲ್ಲಪ್ಪ ನಾವು ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ, ಗಟ್ಟಿ ಇದ್ದೀರಾ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆದು. ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ ನಾನು, ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ. ಹಂಗಂತ ಅದೇ ವೇದ ವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ? Whoever decides, whatever they decide, I command. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.